ಸ್ನೇಹಿತರೆ ನಮಸ್ಕಾರ. ಒಬ್ಬರು ವಕೀಲರು, ಮೈಸೂರಿನ ವಕೀಲರು ಸಂಚಾರ ಪೊಲೀಸ್ನವ್ರ ಬಗ್ಗೆ ಮಾತಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ಮಾತಾಡಿದ್ದಾರೆ ಅಂದರೆ, ಇವ್ರ ಮಾತು ನಿಜವಾಗಲೂ ಪೊಲೀಸರು ಒಪ್ಪಿಗೆಂತಾರ? ದಯವಿಟ್ಟು ಇವ್ರ ಮಾತನ್ನು ಕೇಳಿಸ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿದ್ರೆ ಮಾತ್ರ ಅವ್ರು ಏನು ಹೇಳಿದ್ದಾರೆ. ಯಾರಾದರೂ ಒಬ್ಬರು ಇವ್ರ ಮಾತು ಕೇಳಿಬಿಟ್ರೆ ಪೊಲೀಸ್ನವ್ರು ನಿಜವಾಗ್ಲೂ ಅವ್ರ ಪಾದನ ಹಂಗೆ ಪೂಜೆ ಮಾಡ್ಕೊಂಬಿಡ್ತೀವಿ. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಯಾರ ಥರನಾದರೂ ನಾವು ಸಂಚಾರಿ ಪೊಲೀಸ್ ಥರ ವಾದ ಮಾಡಿದರೆ ಅವರು ನಮ್ಮ ಹತ್ರ ಮಾತು ಕೇಳೋಷ್ಟು ಅವ್ರಿಗೆ ಟೈಮ್ ಇರುತ್ತಾ? ಯಾವ್ಯಾವ ರೀತಿ ಮಾತಾಡ್ತಾರೆ, ಎಷ್ಟು ಕೆಟ್ಟದಾಗ ಮಾತಾಡ್ತಾರೆ ನಮ್ಮ ಹತ್ರ? ದಯವಿಟ್ಟು ವಿಡಿಯೋ ಬರ್ತಾಯಿದೆ, ಪೂರ್ತಿ ದಯವಿಟ್ಟು ನೀವು ನೋಡಲೇಬೇಕು. ಸ್ನೇಹಿತರೆ ನಮಸ್ಕಾರ. ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ. ಏನಪ್ಪ ಅಂದರೆ, ಒಬ್ಬರು ಲಾಯರು ಮಾತಾಡಿದ್ದಾರೆ, ಅದನ್ನು ಕೂಡ ಮುಂದೆಗಡೆ ಹಾಕ್ತೀನಿ. ಫಸ್ಟ್ ಈ ವಿಡಿಯೋ ನೋಡಿ. ಏನಂದ್ರೆ ಲಾಯರ್ ಹೇಳ್ತಾರೆ, ನೀವು ದಂಡ ಕಟ್ಟಂಗಿಲ್ಲ, ವ್ಯವಸ್ಥೆ ಸರಿ ಇಲ್ಲ, ದಂಡ ಕಟ್ಟಂಗಿಲ್ಲ, ನೀವು ಪೊಲೀಸ್ ಹತ್ರ ವಾದ ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ಈ ಲಾಯರ್ ಮಾತು ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ನಮ್ಮ ಮಾತು ಯಾರು ಕೇಳಲ್ಲ. ಯಾಕಂದರೆ ಯಾವುದೇ ಪೊಲೀಸರು ಇವಾಗ 100ರಲ್ಲಿ ಒಂದು 80-90 ಜನ ಪೊಲೀಸರಿಗೆ ತಾಳ್ಮೆ ಅನ್ನೋದೇ ಇರಲ್ಲ. ಅವ್ರು ಏನು ಮಾತು ಎತ್ತಿದ್ರೆ ತಿಕ್ಕ ಕಟ್ಟಲಿ ಬೋಳಿ ಮಗನೇ, ಬರೀ ಅಂಥ ಮಗ ಇಂಥ ಮಗ, ಬರೀ ಈ ಥರ ಕೆಟ್ಟದಾಗ ಮಾತಾಡ್ತಾರೆ. ಇನ್ನು ಇವರು ವಾದ ಮಾಡಿಕತ್ತ ಕುಂದ್ರಕ್ಕಾಗುತ್ತಾ ಪೊಲೀಸ್ನವ್ರ ಹತ್ರ? ದೇವರಣಿ ಯಾರಿಗೂ 100ರಲ್ಲಿ 90 ಜನಕ್ಕೆ ತಾಳ್ಮೆ ಅನ್ನೋದೇ ಇಲ್ಲ, ಸಮಾಧಾನ ಅನ್ನೋದೇ ಇಲ್ಲ, ಬರೀ ಕೆಟ್ಟದಾಗ ಬೈಯೋದು. ಇನ್ನು ಉತ್ತರ ಕರ್ನಾಟಕದಲ್ಲಂತೂ ಅಡಿಸಿ ಮಗನೇ, ಮಂಗನ ಮಗನೇ, ಹಲ್ಕ ನನ್ನ ಮಗನೇ, ಬರೀ ಈ ಥರದವೇ ಬೈಯೋದು. ಇಂಥ ಪೊಲೀಸ್ ಹತ್ರ ಹೋಗಿ ಈ ಲಾಯರ್ ಹೇಳ್ದಂಗೆ ವಾದ ಮಾಡೋಕ್ಕಾಗತ್ತಾ? ಇವು ಲಾಯರ್ಗಳು ಹೇಳ್ತಾರೆ, ಇವರು ವಿಡಿಯೋ ಮಾತ್ರ ಮಾಡ್ತಾರೆ ಅಷ್ಟೇ. ಕಾನೂನು ಸರ್ ಬನ್ನಿ ಸರ್, ಈ ಥರ ಪೊಲೀಸರು ಬೈದಾರಂದರೆ ಬರಲ್ಲ, ಪೀಚ್ ಕೇಳ್ತಾರೆ. ಇಲ್ಲಿಂದ ಕೊಡೋಣ ನಾವು ಡ್ರೈವರ್ಗಳು. ಈ ಥರ ವಿಡಿಯೋದಲ್ಲಿ ಮಾತ್ರ ಚೆನ್ನಾಗಿ ಹೇಳ್ತಾರೆ ಲಾಯರ್ಗಳು. ಸುಮಾರು ಲಾಯರ್ಗಳು ನೋಡಿದ್ದೀನಿ, ವಕೀಲರುಗಳು. ಅವ್ರ ವಿಡಿಯೋಗಳಲ್ಲಿ ಮಾತ್ರ ನೀವು ದಂಡ ಕಟ್ ಮಾಡಿರಿ, ಕಾನೂನು ಪ್ರಕಾರ ದಂಡ ಕಟ್ಟಂಗಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಕ್ಕೆ ಮಾತ್ರ ಸೂಪರಾಗಿರುತ್ತೆ ಸರ್, ಕೇಳಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆದರೆ ಇದನ್ನು ಯಾರು ಪಾಲಿಸಲ್ಲ. ಪೊಲೀಸರೇ ಮಕ್ ಉಗಿದು ಕಳಿಸ್ತಾರೆ. ಯಾವನ್ ಹೇಳಿದ್ದು ತಗೊಂಬರಲಿ ದಾಖಲೆನಾ, ಹೋಗಲಿ ಅಂಥ ಮಗನೇ ಇಂಥ ಮಗನೇ, ಬರೀ ಕಟ್ಟಾಗಿ. ಅಂದರೆ ಪೊಲೀಸ್ನವ್ರನ್ನೇನೇನೋ ಹಣ ಆಸ್ತಿ ತಿನ್ಕೊಂಬಿಟ್ಟಿರೋ ಥರ ಅವ್ರದ್ದೇನಾದ್ರು ತಿನ್ಕೊಂಬಿಟ್ಟಿದ್ದೀವಿ ನಾವು, ಹಣ ಆಸ್ತಿ ತಗೊಂಬಿಟ್ಟಿದ್ದೀವಿ ಆ ಥರ. ಅದಕ್ಕಿಂತ ಹೊಲಸಾಗಿ ಬೈತಾರೆ. ಈ ಲಾಯರ್ ಮುಂದೆಗಡೆ ಬರುತ್ತೆ, ವಿಡಿಯೋ ನೋಡಿ. ಲಾಯರ್ಗಳು ಹೇಳಿರೋದು ಏನೇನು ಹೇಳಿದ್ದಾರೆ ಎಲ್ಲ ಮುಂದೆಗಡೆ ಬರ್ತಾ ಇದೆ, ದಯವಿಟ್ಟು ನೋಡಿ. ಸಾರ್ವಜನಿಕರಿಗೆ ಹೇಳ್ತೀನಿ, ನೀವ್ಯಾರು ಫೈನ್ ಕಟ್ಟ ಅಗತ್ಯತೆ ಇಲ್ಲ. IRC ಗೈಡ್ಲೈನಲ್ಲಿ ಟ್ರಾಫಿಕ್ ಸಿಗ್ನಲನ್ನು ಹಾಕಿದರೆ ನೀವು ಮಾಡಬೇಕು. ಅಲ್ಲಿ ಝೀಬ್ರಾ ಕ್ರಾಸನ್ನು ಹಾಕಬೇಕು, ಸ್ಟಾಪ್ ಲೈನ್ ಸಿಗ್ನಲ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಯಾವುದೇ ಮಾಹಿತಿಯನ್ನು ಕೊಡದೆ ಬರೀ ಕೇವಲ CCTV ಇಟ್ಬಿಟ್ಟು ನೀವು ಫೈನ್ ಕಟ್ಟಿ ಅಂದರೆ ಯಾವ ಫೈನು ಕೂಡ ತೆಗೆದುಕೊಳ್ಳುವಂಥ ಹಕ್ಕು ಪೊಲೀಸ್ ಇಲಾಖೆಗೆ ಇಲ್ಲ. ಮೈಸೂರಲ್ಲಿ ಎಷ್ಟು ವಿಶಾಲವಾದ ರಸ್ತೆಗಳಿದೆ. ಮೊನ್ನೆ ಅಕ್ಕಮಹಾದೇವಿ ಸರ್ಕಲಲ್ಲಿ ನಾನೇ ಬರ್ತಾ ಇದ್ದೆ, ನಾನು ಸಿಗ್ನಲ್ ಲೈಟ್ ಹಾಕಿತ್ತು, ನಿಂತೆ. ನಾನು ಮತ್ತು ನನ್ನ ಪಕ್ಕ ಒಬ್ಬರಿದ್ದಾರೆ, ಎದುರುಗಡೆ ಸೈಡಲ್ಲಿ ರೈಟ್ ಸೈಡಲ್ಲಿ ಇನ್ನಿಬ್ಬರಿದ್ದಾರೆ. ವಿ ಹ್ಯಾವ್ ಟು ವೇಟ್ 5 minutes. ಎರಡೇ ವೆಹಿಕಲ್ ಇರೋದು, ಏನಕ್ಕೆ ಸಿಗ್ನಲ್ ಬೇಕಲ್ಲಿ? ಅಂದರೆ ವರದಿನೇ ಇಲ್ಲ ಅಲ್ಲಿ ಏನೋ ಅಂದರೆ. ಮತ್ತೆ ಇಲ್ಲಿಂದ ನೀವು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ 6 ಸಿಗ್ನಲ್ ಇದೆ. ಕೇವಲ 3 ನಿಮಿಷ 4 ನಿಮಿಷದಲ್ಲಿ ನಾವು ಹೋಗಿ ತಲುಪ್ತಾ ಇದ್ದಂಥ ಕಡೆ ಇವತ್ತು 20 ನಿಮಿಷ 25 ನಿಮಿಷ. ಮತ್ತೆ ಭಯ ಆಗ್ತದೆ, ಸಿಗ್ನಲ್ ಬಿಟ್ಟ ತಕ್ಷಣ ಅತಿ ವೇಗವಾಗಿ ನುಗ್ತಾರೆ, ಅಕ್ಕಪಕ್ಕ ಆಕ್ಸಿಡೆಂಟ್ಗಳಾಗ್ತವೆ. ಈ ಸಂಚಾರಿ ಟ್ರಾಫಿಕ್ ಸಿಗ್ನಲ್ ಅವೈಜ್ಞಾನಿಕವಾಗಿ ಮಾಡಿರೋದ್ರಿಂದನೇ ಮೈಸೂರಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗೋಗಿ ಸರ್ಬೋದು. ಹೌದು, ಸಿಗ್ನಲ್ ಜಂಪ್ ಆಗ್ತದೆ. ಆದರೆ ಒಂದು ಟ್ರಾಫಿಕ್ ಸಿಗ್ನಲನ್ನು ಇನ್ಸ್ಟಾಲ್ ಮಾಡಬೇಕಾದಾಗ ಆ ಗೈಡ್ಲೈನ್ಸಲ್ಲಿ ಪ್ರಕಾರ ಇನ್ಸ್ಟಾಲ್ ಮಾಡಲಿಲ್ಲ ಅಂದರೆ ಸಾರ್ವಜನಿಕರಿಗೆ ಹೇಳ್ತೀನಿ, ನೀವ್ಯಾರು ಫೈನ್ ಕಟ್ಟ ಅಗತ್ಯತೆ ಇಲ್ಲ. IRC ಗೈಡ್ಲೈನಲ್ಲಿ ಟ್ರಾಫಿಕ್ ಸಿಗ್ನಲನ್ನು ಹಾಕಿದರೆ ನೀವು ಮಾಡಬೇಕು. ಅಲ್ಲಿ ಝೀಬ್ರಾ ಕ್ರಾಸನ್ನು ಹಾಕಬೇಕು, ಸ್ಟಾಪ್ ಲೈನ್ ಸಿಗ್ನಲ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಯಾವುದೇ ಮಾಹಿತಿಯನ್ನು ಕೊಡದೆ ಬರೀ ಕೇವಲ CCTV ಇಟ್ಬಿಟ್ಟು ನೀವು ಫೈನ್ ಕಟ್ಟಿ ಅಂದರೆ ಯಾವ ಫೈನು ಕೂಡ ತೆಗೆದುಕೊಳ್ಳುವಂಥ ಹಕ್ಕು ಪೊಲೀಸ್ ಇಲಾಖೆಗೆ ಇಲ್ಲ ಅಂತ ಹೇಳಿ ಸರ್. 15 ದಿವಸ ತನಕ ನಾವು ವೆಯ್ಟ್ ಮಾಡ್ತೀವಿ. ಅದಾದ ಮೇಲೆ ಮಾನ್ಯ ಗೃಹ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಕೊಡ್ತೀವಿ. ಮತ್ತು ಟೆಂಡರ್ ಪ್ರಕ್ರಿಯೆಯಲ್ಲಿ ಏನಾದರೂ ಆಗಿರುವಂಥದ್ದು ವಿವರಗಳನ್ನ ಕೊಡಲಿಲ್ಲ ಅಂದರೆ ಇಟ್ ಅಟ್ರಾಕ್ಟ್ ಟು ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್. ಅದರಿಂದ ಲೋಕಾಯುಕ್ತಗೂ ಕೂಡ ಕಂಪ್ಲೇಂಟ್ ಕೊಡುವಂಥ ಅವಶ್ಯಕತೆ ಬಂದರೆ ಅಲ್ಲಿ ಕೂಡ ಕಂಪ್ಲೇಂಟ್ ಕೊಡ್ತೀವಿ. ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ಮಾತಾಡಿದಾರೆ. ಇದು ಹೇಳೋಕ್ಕಷ್ಟೇ ಚಂದ, ಬಾಯಿಂದ ಹೇಳೋಕ್ಕಷ್ಟೇ ಚಂದ ಇದು. ಯಾಕಂದರೆ ನಮ್ಮ ವಕೀಲರಾಗಿರ್ಬೋದು, ಇವ್ರು ಎಲ್ಲರೂ ಏನು ಮಾಡ್ತಾರೆ, ವಿಡಿಯೋ ಮಾಡಿ ಬಿಟ್ಬಿಡ್ತಾರೆ, ಜನಗಳಿಗೆ ವಿಡಿಯೋ ಮಾಡಿ ಬಿಟ್ಬಿಡ್ತಾರೆ. ಅದೇ ಥರ ನಾವು ಕೂಡ ಪ್ರಶ್ನೆ ಮಾಡೋಕೆ ಹೋಗ್ತೀವಿ ಪೊಲೀಸ್ನವ್ರನ್ನ. ಆ ಪೊಲೀಸ್ನವ್ರನ್ನ ಪ್ರಶ್ನೆ ಮಾಡೋಕೆ ಹೋದಾಗೆ ಅಂಥ ಮಗ ಇಂಥ ಮಗ, ಆ ಮಗ ಈ ಮಗ ಬೋ ಮಗ ಎಲ್ಲ ಏನು ಬಾಯಿ ಸಿಕ್ಕಂಗೆ ಬೈದು ಕಳಿಸ್ತಾರೆ. ಇನ್ನು ನಮ್ಮ ಉತ್ತರ ಕರ್ನಾಟಕದ ಅಂತೂ ಅಯ್ಯಪ್ಪ
ಭಯಂಕರ ಹೊಲಸು ಮಾತೆಲ್ಲ ಏನೋ ಇವ್ರ ಅಪ್ಪನ ಆಸ್ತಿ ಕಿತ್ಕೊಂಡು ತಿಂದಿರೋ ಥರ ನಮಗೆ ಅಷ್ಟೊಂದು ಕೆಟ್ಟದಾಗೆಲ್ಲ ಮಾತಾಡ್ತಾರೆ. ಇವತ್ತಿನ ನಮ್ಮ ಉತ್ತರ ಕರ್ನಾಟಕದ ಆರ್ ಟಿ ಒದರಾಗಿರ್ಬೋದು, ಕ್ರೈಮ್ ಪೊಲೀಸ್ನವರಾಗಿರ್ಬೋದು, ಇನ್ನು ಸಂಚಾರಿ ಪೊಲೀಸರಾಗಿರ್ಬೋದು, ನೀವು ಉತ್ತರ ಕರ್ನಾಟಕದವ್ರು ಯಾವ ಜಿಲ್ಲೆಗಾರ ಬನ್ನಿ, ಉತ್ತರ ಕರ್ನಾಟಕದಲ್ಲಿ ನೀವು ಆರ್ ಟಿ ಒದ್ರ ಹಿಡಿದು ಅಷ್ಟೇ ಬೋಳೆ ಮಗನೇ ಬಾಯ್ಲಿ, ಅಂಥ ಮಗನೇ ಬಾಯ್ಲಿ, ಏನು ಬರೀ ಇಂತಿಂಥವೇ ಮಾತು. ಏನೋ ಇವ್ರ ಅಪ್ಪನ ಆಸ್ತಿ ಕಿತ್ಕೊಂಡು ತಿಂದುಬಿಟ್ಟಿದ್ದೀವಿ ನಾವು, ಇವ್ರ ಅಪ್ಪಂದೇನೋ ಅರ್ಧ ಆಸ್ತಿ ತಗೊಂಡ್ಬಿಟ್ಟಿದ್ದೀವಿ, ಏನೋ ಪಾಲು ಕೇಳೋಕೆ ಹೋಗಿದ್ದೀವಿ ಅನ್ನೋ ಥರ ಇವರು ಬಾಯಿ ಸಿಕ್ಕಂಗೆ ಮಾತಾಡ್ತಾರೆ. ಇನ್ನು ಈ ವಕೀಲರ ಮಾತು ಯಾರು ಕೇಳೋರ ಪೊಲೀಸ್ನವರು? ದೇವರಣೆ ಯಾವ ಜಿಲ್ಲೆಯಲ್ಲೂ ಕೇಳಲ್ಲ, ಯಾವ ನಗರದಲ್ಲೂ ಕೇಳಲ್ಲ ಇವ್ರ ಮಾತು. ಸುಮ್ಮನೆ ಇವ್ರ ಮಾತು ಕಟ್ಕೊಂಡು ನಾವು ಪೊಲೀಸ್ ಹತ್ರ ಜಗಳ ಮಾಡ್ಬೇಕಷ್ಟೇ. ಇವು ಬರೀ ಹೇಳೋಕ್ಕಷ್ಟೇ ಚೆಂದ, ಕೇಳೋಕ್ಕಂತೂ ಯಾವುದೇ ಕಾರಣಕ್ಕೂ ಚೆನ್ನಾಗಿರಲ್ಲ. ದಯವಿಟ್ಟು ಸರ್, ನೀವು ಸ್ವಯಂ ಪ್ರೇರಿತವಾಗಿ ಯಾರಾದರೂ ಇದುವರೆಗೂ ದೂರು ಕೊಟ್ಟಿದ್ದೀರಾ ಸರ್ ನೀವು ವಕೀಲರುಗಳು? ಈ ಸಂಚಾರದ ಬಗ್ಗೆ, ಟ್ರಾಫಿಕ್ ಬಗ್ಗೆ ಯಾರಾದರೂ ಒಬ್ಬರು ಸ್ವಯಂ ಪ್ರೇರಿತವಾಗಿ ಇದು ಸರಿ ಇಲ್ಲ ಇದ್ರ ಬಗ್ಗೆ ಹೋರಾಟ ಮಾಡಿದ್ದೀರಾ ಸರ್ ಲಾಯರ್ಗಳು? ಇಲ್ಲ ತಾನೇ? ದಯವಿಟ್ಟು ನೀವು ಮಾತಾಡೋಕ್ಕಷ್ಟೇ ಚೆಂದ ಸರ್. ಇದನ್ನು ಯಾರೂ ತಗೊಳ್ಳಲ್ಲ, ಇದನ್ನು ಯಾರೂ ಪಾಲನೆ ಮಾಡಲ್ಲ. ಆದರೂ ಕೂಡ ನೀವು ಮಾತಾಡೋದು ಚೆನ್ನಾಗಿದೆ, ನೀವು ಮಾತಾಡೋದು ಅದ್ಭುತವಾಗಿದೆ, ಆದರೆ ಅದನ್ನು ಯಾರೂ ಫಾಲೋ ಮಾಡಲ್ಲ, ಯಾರೂ ಕೇಳೋಕ್ಕೆ ಹೋಗಲ್ಲ ಸರ್. ನಮಸ್ಕಾರ ಸರ್, ಒಳ್ಳೆಯದಾಗಲಿ ಸರ್.